ओम शांति। पिता श्री शिव बाबा याद है। बाप दादा मधुबन। प्रातः मुरली दिनांक 28/7/2026। मीठे बच्चे, तुम्हारी बिगड़ी को सुधारने वाला अर्थात तकदीर बनाने वाला एक बाप है जो तुम्हें नॉलेज देकर तकदीरवान बनाते हैं। ನೀವು ಕನಿಷ್ಠರಾದವರನ್ನು ಸುಧಾರಣೆ ಮಾಡುವಂಥವರು ಅರ್ಥಾತ್ ಅದೃಷ್ಟ ರೂಪಿಸುವಂಥವರು ಒಬ್ಬ ತಂದೆಯಾಗಿದ್ದಾರೆ. ಅವರು ನಮಗೆ ಜ್ಞಾನವನ್ನು ಕೊಟ್ಟು ಅದೃಷ್ಟವಂತರನ್ನಾಗಿ ಮಾಡುತ್ತಾರೆ. ಪ್ರಶ್ನೆ, तुम बच्चों की इस रूहानी बट्टी का एक कायदा कौन सा है? ನೀವು ಮಕ್ಕಳ ಈ ಆತ್ಮಿಕ ಭಟ್ಟಿಯ ಒಂದು ನಿಯಮ ಅಥವಾ ಕಾನೂನು ಯಾವುದಾಗಿದೆ? उत्तर, रूहानी बट्टी में अर्थात याद की यात्रा में बैठने वालों को कभी भी इधर उधर के ख्यालात नहीं चलाने हैं, एक बाप को याद करना है. ಆತ್ಮಿಕ ಬಟ್ಟಿಯಲ್ಲಿ ಅರ್ಥಾತ್ ನೆನಪಿನ ಯಾತ್ರೆಯಲ್ಲಿ ಕುಳಿತಂತಹ ಮಕ್ಕಳಿಗೆ ಎಂದೂ ಅಲ್ಲಿಯ ಇಲ್ಲಿಯ ವಿಚಾರಗಳು ನಡೆಯಬಾರದು. ಒಬ್ಬ ತಂದೆಯ ನೆನಪನ್ನೇ ಮಾಡಬೇಕು. ಅಗರ್ ಬುದ್ಧಿ ಇದರ್ ಉದರ್ ಭಟಕ್ತಿ ಹೈ ತೋ ಜುಟ್ಕಾ ಖಾತೆ रहेंगे, ಉಬಾಸಿ देंगे, इससे ವಾಯುಮಂಡಲ್ ಖರಾಬ್ ಹೋತಾ ಹೈ. ಒಂದು ವೇಳೆ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಇತ್ತು ಎಂದರೆ ತೂಕಡಿಕೆ ಬರುತ್ತೆ, ಆ ಕಡೆಗೆ ಬರುತ್ತೆ, ಅದರಿಂದ ವಾಯುಮಂಡಲ ಕಲುಷಿತವಾಗುತ್ತೆ. ಅಪ್ನಾ ಹಿ ನುಕ್ಸಾನ್ ಕರ್ತೆ ಹೇ, ತಮ್ಮದೇ ಹಾನಿ ಮಾಡಿಕೊಳ್ಳುತ್ತಾರೆ. ಗೀತ್, ದಿಲ್ ಕಾ ಸಹಾರ ಟೂಟ್ನ ಜಾಯೆ, ಮನಸ್ಸಿನ ಆಸರೆ ಕಟ್ಟಾಗದಿರಲಿ. ಓಂ ಶಾಂತಿ. मीठे मीठे रूहानी बच्चों ने गीत के 2 अक्षर सुने. बच्चों को सावधानी मिलती है. ಮಧುರಾತಿ ಮಧುರ ಮಕ್ಕಳು ಈಗ ಗೀತೆಯ 2 ಅಕ್ಷರಗಳನ್ನು ಕೇಳಿದ್ರಿ. ಇದು ಮಕ್ಕಳಿಗೆ ಕೊಡುವುದಂತಹ ಒಂದು ಸಾವಧಾನಿ, ಎಚ್ಚರಿಕೆ ಮಕ್ಕಳಿಗೆ ಸಿಗ್ತದೆ. इस समय जो भी है सबकी तकदीर बिगड़ी हुई है सिवाय तुम ब्राह्मणों के. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಬ್ರಾಹ್ಮಣರ ವಿನಃ ಈ ಸಮಯದಲ್ಲಿ ಎಲ್ಲರ ಅದೃಷ್ಟ ಕನಿಷ್ಠ ಆಗಿಬಿಟ್ಟಿದೆ. ತುಮ್ಹಾರಿ ಅಬ್ ಬಿಗಡಿ ಸೆ ಸುಧರ್ ರಹಿ ಹೇ, ನಿಮ್ಮ ಒಂದು ಅದೃಷ್ಟ ಏನು ಕನಿಷ್ಠ ಆಗಿದೆಯೋ ಅದೀಗ ಸುಧಾರಣೆ ಆಗ್ತಾ ಇದೆ. ಬಾಪ್ ಕೋ ಕಹಾ ಹಿ ಜಾತಾ ಹೇ ತಕದೀರ್ ಬನಾನೆ ವಾಲಾ. ಶಿವಬಾಬರವರಿಗೆ ಹೇಳಲಾಗ್ತದೆ ಅದೃಷ್ಟವನ್ನು ರೂಪಿಸುವಂಥವರು. ತುಮ್ ಜಾನ್ತೆ ಹೋ ಶಿವಬಾಬಾ ಕಿತ್ನಾ ಮೀಠಾ ಹೇ, ಬಾಬಾ ಅಕ್ಷರ್ ಬಡಾ ಮೀಠಾ ಹೇ. ನಿಮಗೆ ಮಕ್ಕಳಿಗೆ ಗೊತ್ತು ಶಿವಬಾಬಾ ಎಷ್ಟೊಂದು ಮಧುರ ಆಗಿದ್ದಾರೆ. ಬಾಬಾ ಎನ್ನುವ ಅಕ್ಷರ ಬಹಳಷ್ಟು ಮಧುರವಾಗಿದೆ. ಬಾಪ್ ಸೆ ಸಬ್ ಆತ್ಮವೂ ವರ್ಷ ಮಿಲ್ತಾ ಹೇ, ತಂದೆಯಿಂದ ಎಲ್ಲ ಆತ್ಮಗಳಿಗೂ ಆಸ್ತಿ ಸಿಗ್ತದೆ. ಲೌಕಿಕ ಬಾಪ್ ಸೆ ಬಚ್ಚೋಂಕು ವರ್ಷ ಮಿಲ್ತಾ ಹೇ, ಬಚ್ಚಿಗೂ ನಹಿ. ಆದರೆ ಲೌಕಿಕ ತಂದೆಯಿಂದ ಆ ಆಸ್ತಿ ಗಂಡು ಮಗುವಿಗೆ ಸಿಗ್ತದೆ, ಹೆಣ್ಣು ಮಗುವಿಗೆ ಸಿಗೋದಿಲ್ಲ. ಮೊದಲೆಲ್ಲ ಸಿಗ್ತಿರ್ಲಿಲ್ಲ. ಯಾ ಬಚ್ಚಾ ವ ಬಚ್ಚಿ ಸಬ್ ವರ್ಷಕ್ಕೆ ಹಕ್ದಾರ್ ಹೇ. ಆದರೆ ಇಲ್ಲಿ ಪಾಪ ಹೇಳ್ತಾ ಇದ್ದಾರೆ, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು ಎಲ್ಲರೂ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ. ಬಾಪ್ ಪಡಾತೆ ಹೇ ಆತ್ಮಾವಂಕು ಅರ್ಥಾತ್ ಅಪ್ನೆ ಬಚ್ಚೋಂಕು. ಏಕೆಂದರೆ ಬಾಬಾ ಓದಿಸ್ತಾ ಇದ್ದಾರೆ ಆತ್ಮಗಳಿಗೆ ಅರ್ಥಾತ್ ತಮ್ಮ ಮಕ್ಕಳಿಗೆ. ಆತ್ಮ ಸಮಸ್ತಿ ಹೇ ಹಂಸ ಬ್ರದರ್ಸ್ ಹೇ, ನಾವು ಆತ್ಮಗಳು ತಿಳ್ಕೊಂಡಿದ್ದೇವೆ ನಾವೆಲ್ಲರೂ ಸೋದರರು. ಬರೋಬ್ಬರ್ ಬ್ರದರ್ಹುಡ್ ಕಹಾ ಜಾತಾ ಹೇ ನಾ, ಏಕ್ ಭಗವಾನ್ ಕೆ ಬಚ್ಚೆ ಹೇ, ಫಿರ್ ಇತ್ನಾ ಲಡ್ತೆ ಜಗಡ್ತೆ ಕ್ಯೋ. ಅವಶ್ಯವಾಗಿ ನಾವೆಲ್ಲರೂ ಸೋದರರು ಅಂತ ಹೇಳಲಾಗ್ತದೆ. ಅಂದಮೇಲೆ ಒಬ್ಬ ಭಗವಂತನ ಮಕ್ಕಳಂದಮೇಲೆ ಇಷ್ಟೆಲ್ಲ ಜಗಳ ಕಲಹ ಯಾಕೆ ಅಂತ ಕೇಳ್ತಾ ಇದ್ದಾರೆ ಬಾಬಾ. ಸಬ್ ಆಪಸ್ ಮೇಲೆ ಲಡ್ತೆ ಹಿ ರಹತೆ ಹೇ, ಎಲ್ಲರೂ ಪರಸ್ಪರ ಜಗಳವನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಅನೇಕ ಧರ್ಮ ಅನೇಕ ಮತ್ ಹೇ और मुख्य बात तो रावण राज में लड़ाई ही चलती है क्योंकि विकारों की प्रवेशता है.
ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಅನೇಕ ಧರ್ಮಗಳು, ಅನೇಕ ಮತಗಳಿದ್ದಾವೆ. ಇನ್ನು ಮುಖ್ಯ ಮಾತಂದರೆ ರಾವಣನ ರಾಜ್ಯದಲ್ಲಿ ಜಗಳಗಳೇ ನಡೀತಾ ಇರ್ತವೆ. ಯಾಕೆಂದರೆ ವಿಕಾರಗಳ ಪ್ರವೇಶತೆಯಾಗಿದೆ. ಕಾಮ್ ವಿಕಾರ ಪರ್ ಭಿ ಕಿತ್ನಾ ಲಡಾಯಿ ಜಗಳ ಹೋತಾ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಕಾಮವಿಕಾರದ ಮೇಲೇನೂ ಎಷ್ಟೆಲ್ಲ ಜಗಳ ಕಲಹಗಳು ನಡೀತವೆ. ಐಸೆ ಬಹುತ್ ರಾಜಾವನೇ ಲಡಾಯಿ ಕಿ ಹೇ. ಈ ರೀತಿ ಬಹಳಷ್ಟು ರಾಜರು ಯುದ್ಧಗಳನ್ನು ಮಾಡಿಕೊಂಡಿದ್ದಾರೆ. ಕಾಮ್ ಕೆ ಲಿಯೇ ಬಹುತ್ ಲಡ್ತೆ ಹೇ, ಕಿತ್ನೆ ಖುಷ್ ಹೋತೆ ಹೇ, ಕೋಯಿ ಕೆ ಸಾಥ್ ದಿಲ್ ಹೋತಿ ಹೇ ತೋ ಮಾರ್ ಭಿ ದೇತೆ ಹೇ. ಕಾಮ್ ಮಹಾಶತ್ರು ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಕಾಮವಿಕಾರಕ್ಕೋಸ್ಕರನೂ ಎಷ್ಟೆಲ್ಲ ಜಗಳಗಳು ನಡೆದಿದ್ದಾವೆ. ಅದರಿಂದ ಎಷ್ಟು ಖುಷಿನೂ ಪಡ್ತಾರೆ. ಯಾರ್ದಾದ್ರ ಜೊತೆಗೆ ಮನಸ್ಸು ಜೋಡಣೆ ಆಗ್ಬಿಡ್ತು ಅಂದರೆ ಇನ್ನೊಬ್ಬರನ್ನ ಸಾಯಿಸು ಬಿಡ್ತಾರೆ. ಕಾಮ ಮಹಾಶತ್ರು ಆಗಿದೆ. ಕ್ರೋಧ ವಾಲೇಕತ್ತು ಕ್ರೋಧಿ ಹಿ ಕಹೆಂಗೆ. ಇನ್ನು ಕ್ರೋಧ ಉಳ್ಳಂಥವ್ರಿಗೆ ಕ್ರೋಧಿಗಳಂತಲೇ ಹೇಳಲಾಗ್ತದೆ. ಲೋಭ ವಾಲೇಕೋ ಲೋಭಿ ಕಹೆಂಗೆ. ಲೇಕಿನ್ ಜೋ ಕಾಮಿ ಹೇ ಉನ್ಕೆ ಬಹುತ್ ನಾಮ್ ರखे हुए है, इसलिए कहा जाता है ಅಮೃತ ಚೋಡ್ ವಿಷ್ ಕಾಯಕೋ ಕಾಯೆ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಕ್ರೋಧಿಗಳಿಗೆ ಕ್ರೋಧಿ ಅಂತಲೇ ಹೇಳಲಾಗ್ತದೆ, ಲೋಭಿಗಳಿಗೆ ಲೋಭಿ ಅಂತಲೇ ಹೇಳಲಾಗ್ತದೆ. ಆದರೆ ಯಾರು ಕಾಮವಿಕಾರದಕ್ಕೆ ವಶ ಆಗಿರ್ತಾರೋ ಕಾಮಿಗಳಿಗೆ ಅನೇಕ ಹೆಸರುಗಳನ್ನ ಇಡಲಾಗಿದೆ. ಅದಕ್ಕೋಸ್ಕರ ಹೇಳಲಾಗ್ತದೆ ಅಮೃತವನ್ನು ಬಿಟ್ಟು ಯಾಕೆ ವಿಷದ ಸೇವನೆಯನ್ನು ಮಾಡಬೇಕು ಅಂತ ಹೇಳಲಾಗ್ತದೆ. ಶಾಸ್ತ್ರೊಮ್ಮೆ ಅಮೃತ ನಾಮ್ ಲಿಖ್ ದಿಯಾ ಹೇ. ಶಾಸ್ತ್ರಗಳಲ್ಲಿ ಅಮೃತ ಎನ್ನುವಂಥ ಹೆಸರನ್ನು ಬರೆದಿದ್ದಾರೆ. ದಿಕ್ಕಾತೆ ಹೇ ಸಾಗರ್ ಮಂಥನ್ ಕಿಯಾ ತೋ ಅಮೃತ್ ನಿಕ್ಲಾ, ಕಲಶ್ ಲಕ್ಷ್ಮಿಕೋ ದಿಯಾ. ಅದು ತೋರಿಸ್ಲಾಗ್ತದೆ ಸಾಗರ ಮಂಥನ ಮಾಡಿದಾಗ ಅಮೃತ ಬಂತು ಅಂತ ಹೇಳ್ತಾರೆ. ಮತ್ತು ಕಳಶವನ್ನು ಲಕ್ಷ್ಮಿಗೆ ಕೊಟ್ಟಿದ್ದಾರೆ. ಕಿತ್ನಿ ಕಹಾನಿಯಾ ಹೇ. ಎಷ್ಟೆಲ್ಲ ಕಥೆಗಳಿದ್ದಾವೆ ಅಂತಾರೆ ಬಾಬಾ. ಇಸ್ಮೇ ತು ಬಡೇತೆ ಬಡಿ ಬಾತ್ ಹೇ ಸರ್ವವ್ಯಾಪಿ ಕಿ. ಗೀತಾ ಕಾ ಭಗವಾನ್ ಕೌನ್ ಅವ್ರ ಪತಿತ್ ಪಾವನ್ ಕೌನ್. ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಇದರಲ್ಲಿನೂ ದೊಡ್ಡ ಮಾತಂದರೆ ಸರ್ವವ್ಯಾಪಿಯದು ಮತ್ತು ಗೀತೆಯ ಭಗವಂತ ಯಾರು ಮತ್ತು ಪತಿತ ಪಾವನ ಯಾರು. ಪ್ರದರ್ಶನಿ ಮೇ ಮುಖ್ಯ ಇನ್ಹಿ ಚಿತ್ರೋಂ ಪರ್ ಸಮಜಾಯ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ಪ್ರದರ್ಶನಿಗಳಲ್ಲಿ ಈ ಮುಖ್ಯವಾದಂಥ ವಿಚಾರಗಳ ಬಗ್ಗೆನೇ ಚಿತ್ರಗಳನ್ನು ಹಾಕಿ ತಿಳಿಸಲಾಗ್ತದೆ. पतित पावन ज्ञान का सागर और उससे निकली हुई ज्ञान गंगाएं व पानी की नदी व सागर. ಪತಿತ ಪಾವನ ಜ್ಞಾನ ಸಾಗರ ಮತ್ತು ಅವರಿಂದ ಬಂದಂತಹ ಜ್ಞಾನ ಗಂಗೆಯರು ಅಥವಾ ನೀರಿನ ಜ್ಞಾನ ಗಂಗೆಯರು ಅಥವಾ ನೀರಿನ ನದಿ ಅಥವಾ ಸಾಗರನೋ. ಕಿತ್ನಿ ಅಚ್ಚಿ ಅಚ್ಚಿ ಬಾತೆ ಸಮಜಾಯಿ ಜಾತಿ ಹೇ. ಬಾಬಾ ಹೇಳ್ತಿದ್ರೆ ಎಷ್ಟು ಒಳ್ಳೊಳ್ಳೆ ಮಾತುಗಳನ್ನ ತಿಳಿಸಲಾಗ್ತದೆ. ಬಾಪ್ ಬೈಟ್ ಸಮಜಾತೆ ಹೇ ಮೀಠೆ ಮೀಠೆ ಬಚ್ಚೋ ತುಮಕೋ ಕಿಸ್ನೆ ಪಾವನ್ ಬನಾಯ. ಬಾಬಾ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ, ಮಧುರಾತಿ ಮಧುರ ಮಕ್ಕಳೇ ನಿಮಗೆ ಪಾವನರನ್ನಾಗಿ ಯಾರು ಮಾಡಿದರು. ಬಿಗಡಿ ಕೋ ಸುಧಾರನೆ ವಾಲಾ ಕೌನ್ ಹೇ. ವಹ ಪತಿತ್ ಪಾವನ್ ಕಬ್ ಆತೆ ಹೇ. ಯಹ ಕೇಲ್ ಕೇಸೆ ಬನಾ ಹುವಾ ಹೇ ಕೊಯ್ ಬಿ ನಹಿ ಜಾನ್ತೆ ಹೇ. ನಾವಿಷ್ಟು ಕನಿಷ್ಠರಾದಂಥವ್ರನ್ನ ಸುಧಾರಣೆ ಮಾಡುವಂಥವ್ರು ಯಾರು, ಪತಿತ ಪಾವನ ಯಾವಾಗ ಬರ್ತಾರೆ, ಇದೆಲ್ಲ ಆಟ ಹೇಗೆ ಮಾಡಲ್ಪಟ್ಟಿದೆ ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಪ್ ಕೋ ಕಹಾ ಹಿ ಜಾತಾ ಹೇ ನಾಲೆಜ್ಫುಲ್, ಬ್ಲಿಸ್ಫುಲ್, ಪೀಸ್ಫುಲ್. ಗಾಯ ಬಿ ಜಾತಾ ಹೇ ಬಿಗಡಿ ಕೋ ಬನಾನೆ ವಾಲಾ ಏಕ್. ಬಾಬಾರವರಿಗೆ ಹೇಳಲಾಗ್ತದೆ ಜ್ಞಾನಪೂರ್ಣ, ಆನಂದಪೂರ್ಣ ಅಥವಾ ಶಕ್ತಿಪೂರ್ಣ ಅಥವಾ ಶಕ್ತಿ ಸಾಗರ, ಆನಂದ ಸಾಗರ, ಪವಿತ್ರತಾ ಸಾಗರ ಅಂತೆಲ್ಲ ಅನೇಕ ಮೇಮೆಯನ್ನು ಮಾಡಲಾಗ್ತದೆ. ಇನ್ನು ಗಾಯನವನ್ನು ಮಾಡಲಾಗ್ತದೆ. ಕನಿಷ್ಠರಾದವರನ್ನು ಸುಧಾರಣೆ ಮಾಡುವಂಥವ್ರಂತೂ ಗಾಯನ ಮಾಡಲಾಗ್ತದೆ. ಯಹ ತೋ ಸಮಜ್ನೆ ಮೇ ಆತಾ ಹೇ ಬರೋಬ್ಬರ್ ರಾವಣ ಹಮಾರಿ ಬಿಗಾಡ್ತೆ ಹೇ. ಇದು ಸಹ ನಮಗೆ ಗೊತ್ತಾಗ್ತದೆ, ತಿಳ್ಕೊಳ್ಬೇಕಾಗ್ತದೆ, ತಿಳುವಳಿಕೆಯಲ್ಲಿ ಬರ್ತದೆ. ಅವಶ್ಯವಾಗಿ ರಾವಣ ನಮ್ಮನ್ನು ಕನಿಷ್ಠರನ್ನಾಗಿ ಮಾಡ್ತಾನೆ. ಯಹ ಕೇಲ್ ಹೇ ಹಾರ್ ಚಿತ್ಕ. ಬಾಬಾ ಹೇಳ್ತಾ ಇದ್ರೆ ಈ ಆಟವೇ ಸೋಲು ಗೆಲುವಿನ ಆಟ. ರಾವಣ ಕೋ ಬಿ ತುಮ್ ಜಾನ್ತೆ ಹೋ ಜಿಸ್ಕೋ ಭಾರತವಾಸಿ ವರ್ಷ ಜಲಾತೆ ಹೇ. ಬಾಬಾ ಹೇಳ್ತಿದ್ರೆ ರಾವಣನನ್ನು ನೀವು ಅರಿತುಕೊಂಡಿದ್ದೀರಿ. ಆ ರಾವಣನ ಮೂರ್ತಿಯನ್ನು ಭಾರತವಾಸಿಗಳು ವರ್ಷನೂ ಸುಡ್ತಾರೆ. ಯಹ ಭಾರತ್ ಕಾ ದುಶ್ಮನ್ ಹೇ. ಯಾಕೆಂದರೆ ಈ ರಾವಣ ಭಾರತದ ಶತ್ರು ಆಗಿದ್ದಾನೆ. ಭಾರತ್ ಮೇ ಹಿ ಹರ್ ವರ್ಷ ಜಲಾತೆ ಹೇ. ಭಾರತದಲ್ಲಿನೇ ಪ್ರತಿ ವರ್ಷ ರಾವಣನನ್ನು ಸುಡ್ತಾರೆ. ಉನ್ಸೆ ಪೂಚೋ ಕಬ್ಸೆ ಜಲಾತೆ ಆತೆ ಹೋ ತೋ ಕಹೆಂಗೆ ಯಹ ತೋ ಅನಾದಿ ಚಲಾ ಆತಾ ಹೇ.
ಜಬ್ ಸೆ ಸೃಷ್ಟಿ ಶುರು ಹೋತಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಈ ರಾವಣನ ಮೂರ್ತಿಯನ್ನು ನೀವು ಯಾವಾಗಿನಿಂದ ಸುಡ್ತಾ ಬಂದಿದ್ದೀರಿ ಅಂತ ಅವ್ರನ್ನ ಕೇಳಿದರೆ ಹೇಳ್ತಾರೆ, ಇದಂತೂ ಅನಾದಿಯಿಂದ ನಡೀತಾ ಬಂದಿದೆ, ಯಾವಾಗ ಸೃಷ್ಟಿ ಆರಂಭ ಆಯಿತು ಆಗಿನಿಂದ ಅಂತ ಹೇಳ್ತಾರೆ. ಶಾಸ್ತ್ರೋಮೆ ಜೋಪಡ ಸತ್ ಸತ್ ಕರ್ತೆ ಆತೆ ಹೇ. ಯಾಕೆಂದರೆ ಶಾಸ್ತ್ರದಲ್ಲಿ ಏನು ಓದಿರ್ತಾರೋ ಅದನ್ನು ಸತ್ಯ ಸತ್ಯ ಅಂತ ಹೇಳ್ತಾ ಬರ್ತಾರೆ. ಮುಖ್ಯ ಬೂಲ್ ಹೇ ಈಶ್ವರ್ಕೋ ಸರ್ವ್ಯಾಪಿ ಕಹನ. ಆದರೆ ಬಾಬಾ ಹೇಳ್ತಾ ಇದ್ದರೆ ಮುಖ್ಯವಾದಂಥ ತಪ್ಪಂದರೆ ಈಶ್ವರನನ್ನು ಸರ್ವವ್ಯಾಪಿ ಅಂತ ಹೇಳೋದು. ಬಾಪ್ ಯಹ ನಹಿ ಕಹತೆ ಕಿ ಯಹ ಕಿಸ್ಕಿ ಬೂಲ್ ಹೇ, ಯಹ ಡ್ರಾಮಾ ಮೇ ನೂಂದ್ ಹೇ. ಇದು ಯಾರು ತಪ್ಪು ಅನ್ನೋದನ್ನು ಬಾಬಾ ಹೇಳೋದಿಲ್ಲ, ಇದೆಲ್ಲ ನಾಟಕದಲ್ಲಿ ಫಿಕ್ಸ್ ಇದೆ ಅಂತ ಹೇಳ್ತಾರೆ ಬಾಬಾ. ಹಾರ್ ಜೀತ್ ಕಾ ಖೇಲ್ ಹೇ, ಸೋಲು ಗೆಲುವಿನ ಆಟ ಇದಾಗಿದೆ. ಮಾಯಾಸೆ ಹಾರೆ ಹಾರ್, ಮಾಯಾಸೆ ಜೀತೆ ಜೀತ್. ಮಾಯಿಂದ ಸೋತ್ರಿ ಅಂದರೆ ಸೋತ್ರಿ, ಮಾಯ ಮೇಲೆ ಜಯ ಗಳಿಸಿದ್ರೆ ಜಯ ಅಂತಾರೆ ಬಾಬಾ. ಮಾಯಾಸೆ ಕೇಸೆ ಹಾರ್ ಖಾತೆ ಹೇ ವಹ ಭಿ ಸಮझाया ಜಾತಾ ಹೇ. ಮಾಯಿಂದ ನೀವು ಹೇಗೆ ಸೋಲ್ತೀರಿ ಅನ್ನೋದನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾರೆ. ಪೂರಾ ಆಧಾ ಕಲ್ಪ ರಾವಣ ರಾಜ್ಯ ಚಲ್ತಾ ಹೇ. ಬಾಬಾ ತಿಳಿಸ್ತಾ ಇದ್ದರೆ ಸಂಪೂರ್ಣ ಅರ್ಧ ಕಲ್ಪ ರಾವಣನ ರಾಜ್ಯ ನಡೀತದೆ. ಏಕ್ ಸೆಕೆಂಡ್ ಕಾಪಿ ಫರ್ಕ್ ನಹಿ ಹೋ ಸಕ್ತಾ. ಬಾಬಾ ಹೇಳ್ತಾ ಇದ್ದರೆ 1 ಸೆಕೆಂಡಿನ ವ್ಯತ್ಯಾಸ ಆಗಲು ಸಾಧ್ಯ ಇಲ್ಲ. ರಾಮ್ ರಾಜ್ ಕಿ ಸ್ಥಾಪನಾ और रावण राज का विनाश अपने समय पर एक्यूरेट चलते हैं. ಬಾಬಾ ಹೇಳ್ತಾ ಇದ್ದರೆ ರಾಮರಾಜ್ಯದ ಸ್ಥಾಪನೆ ಮತ್ತು ರಾವಣ ರಾಜ್ಯದ ವಿನಾಶ ತನ್ನ ಸಮಯಾನುಸಾರವಾಗಿ ಅಕ್ಯುರೇಟ್ ಆಗಿ ನಡೀತದೆ ಅಂತಿದ್ದಾರೆ. ಸತ್ಯುಗ್ ಮೆತ್ತು ಲಂಕಾ ಹೋತಿ ನಹಿ. ಇನ್ನು ಬಾಬಾ ಹೇಳ್ತಿದ್ರೆ ಸತ್ಯುಗದಲ್ಲಿ ಅಂತೂ ಲಂಕೆ ಇರೋದಿಲ್ಲ. ವಹತೋ ಬುದ್ಧ ಧರ್ಮ ಕಾ ಖಂಡ ಹೇ. पढ़े लिखे की बुद्धि में रहता है, लंदन इस तरफ है, अमेरिका इस तरफ है. पढ़ाई से बुद्धि का ताला खुलता है, रोशनी आती है. ಬಾಬಾ ತಿಳಿಸ್ಕೊಡ್ತಿದ್ರೆ ಸತ್ಯುಗದಲ್ಲಿ ಲಂಕೆ ಇರೋದಿಲ್ಲ ಅಂತಾರೆ ಬಾಬಾ. ಅದು ಬೌದ್ಧ ಧರ್ಮದ ಖಂಡ ಆಗಿದೆ. ಯಾರು ಶಿಕ್ಷಣ ಓದಿದಂಥವ್ರು ಇರ್ತಾರೋ ಅವ್ರ ಬುದ್ಧಿಯಲ್ಲಿ ಲಂಡನ್ ಎಲ್ಲಿದೆ, ಅಮೇರಿಕಾ ಎಲ್ಲಿದೆ ಅದೆಲ್ಲ ಅವ್ರ ಬುದ್ಧಿಯಲ್ಲಿ ಇರ್ತದೆ. ಬಾಬಾ ಹೇಳ್ತಿದ್ರೆ ಶಿಕ್ಷಣದಿಂದ ಬುದ್ಧಿಯ ಬೀಗ ತೆರೀತದೆ, ಪ್ರಕಾಶ ಬುದ್ಧಿಯಲ್ಲಿ ಪ್ರಕಾಶ ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಸ್ಕೋ ಜ್ಞಾನ ಕಾ ತೀಸರಾ ನೇತ್ರ ಕಹಾ ಜಾತಾ ಹೇ. ಆದರೆ ಇದಕ್ಕೆ ಜ್ಞಾನದ 3ನೆಯ ನೇತ್ರ ಅಂತ ಹೇಳಲಾಗ್ತದೆ. ಬೂಢಿಯಾ ಬಹುತ್ ಬಾತೆ ಸಮझ ನ ಸಕೆ, ಉನ್ಹೋं को एक मुख्य बात धारण करनी है जो ही अंत में काम आती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ವೃದ್ಧರು ಬಹಳಷ್ಟು ಮಾತುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಒಂದು ಮುಖ್ಯ ಮಾತು ಅವರು ಧಾರಣೆ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದೇ ಅಂತಿಮ ಸಮಯದಲ್ಲಿ ಅವರಿಗೆ ಉಪಯೋಗಕ್ಕೆ ಬರ್ತದೆ. ಮನುಷ್ಯ ಶಾಸ್ತ್ರ तो बहुत पढ़ते हैं, पिछाड़ी में फिर भी एक अक्षर कह देते हैं कि ರಾಮ್ ರಾಮ್ ಕಹೋ. ಹಾಗೆ ಬಾಬಾ ಹೇಳ್ತಿದ್ರೆ ಮನುಷ್ಯರು ಅನೇಕ ಶಾಸ್ತ್ರಗಳನ್ನ ಓದ್ತಾರೆ, ಆದರೆ ಕೊನೆಗೆ ಅಂತಿಮದಲ್ಲಿ ಹೇಳ್ತಾರೆ ನಾವು ಒಂದೇ ಅಕ್ಷರ ಹೇಳ್ತಾರೆ ರಾಮ ರಾಮ ಅಂತ ಹೇಳಿ ಅಂತ. ऐसे नहीं कहते ಶಾಸ್ತ್ರ ಸುನಾವೋ ವೇದ ಸುನಾವ್, ಪಿಚಾಡಿ ಮೇ ಕಹೆಂಗೆ ರಾಮ್ ಕೋ ಯಾದ್ ಕರೋ. ಈ ರೀತಿ ಹೇಳೋದಿಲ್ಲ, ನೀವು ಶಾಸ್ತ್ರವನ್ನು ಹೇಳಿ ವೇದವನ್ನು ಹೇಳಿ ಅಂತ ಹೇಳೋದಿಲ್ಲ. ಅಂತಿಮ ಸಮಯದಲ್ಲಿ ಹೇಳೋದು ನೀವು ರಾಮನನ್ನು ನೆನಪು ಮಾಡಿ ಅಂತ. ಜೋ ಜಾಸ್ತಿ ಸಮಯ ಜಿಸ್ ಚಿಂತನ್ ಮೇ रहते हैं अंत में भी वह याद आ जाता है. ಬಾಬಾ ತಿಳಿಸ್ಕೊಡ್ತಿದ್ರೆ ಯಾರು ಜಾಸ್ತಿ ಸಮಯ ಯಾವ ಚಿಂತನೆಯಲ್ಲಿ ಇರ್ತಾರೋ ಅಂತಿಮ ಸಮಯದಲ್ಲಿ ಅವರ ನೆನಪೇ ಬರ್ತದೆ. ಅಭಿ ವಿನಾಶ ತೋ ಸಬ್ಕಾ ಹೋನಾ ಹೇ. ಬಾಬಾ ಹೇಳ್ತಿದ್ರೆ ಈಗ ವಿನಾಶ ಅಂತೂ ಎಲ್ಲರದು ಆಗುವಂಥದ್ದಿದೆ. ತುಮ್ ಜಾನ್ತೆ ಹೋ ಸಬ್ ಕಿಸ್ಕೋ ಯಾದ್ ಕರೆಂಗೆ. ಹಾಗಾದರೆ ನಿಮಗೆ ಗೊತ್ತು ಎಲ್ಲರೂ ಯಾರನ್ನು ನೆನಪು ಮಾಡ್ತಾರೆ. ಕೊಯ್ ಶ್ರೀಕೃಷ್ಣಕ್ಕೂ ಕೊಯ್ ಅಪ್ನೆ ಗುರುಕೋ ಯಾದ್ ಕರೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಕೆಲವರು ಶ್ರೀಕೃಷ್ಣನನ್ನು, ಕೆಲವರು ರಾಮನನ್ನು, ಅಥವಾ ಅವರು ಇನ್ಯಾವುದೋ ಇಷ್ಟ ದೇವತೆಗಳನ್ನು, ಇಲ್ಲಾಂದರೆ ಅವರು ಗುರುಗಳನ್ನು ನೆನಪು ಮಾಡ್ತಾರೆ. ಕೊಯ್ ಅಪ್ನೆ ದೇಹಕ್ಕೆ ಸಂಬಂಧಿಯೋಂಕು ಯಾದ್ ಕರೆಂಗೆ. ಇನ್ನು ಕೆಲವರು ತಮ್ಮ ದೇಹದ ಸಂಬಂಧಿಕರನ್ನು ನೆನಪು ಮಾಡ್ತಾರೆ. ದೇಹಕ್ಕೋ ಯಾದ್ ಕಿಯಾ ಖೇಲ್ ಖಲಾಸ್. ಬಾಬಾ ಹೇಳ್ತಿದ್ರೆ ದೇಹವನ್ನು ನೀವು ನೆನಪು ಮಾಡಿದರೆ ಆಟವೇ ಸಮಾಪ್ತಿ ಅಂತ ಹೇಳ್ತಿದ್ದಾರೆ ಬಾಬಾ. यह तुमको एक ही बात समझाई जाती है कि अपने को आत्मा समझ बाप को याद करते रहो. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ, ನಾನು ನಿಮಗೆ ಇಲ್ಲಿ ಒಂದೇ ಮಾತನ್ನು ತಿಳಿಸ್ಕೊಡ್ತೀನಿ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಚಾರ್ಟ್ ರಖೋ ಕಿ ಹಮ್ ಕಿತ್ನಾ ಯಾದ್ ಕರ್ತೆ ಹೇ. ನಾವು ಎಷ್ಟು ಸಮಯ ಬಾಬಾ ನೆನಪು ಮಾಡ್ತೀವಿ ಅದ್ರ ಚಾರ್ಟನ್ನು ಇಡಿ ಅಂತಿದ್ದಾರೆ ಬಾಬಾ. ಜಿತ್ನಾ ಯಾದ್ ಕರೆಂಗೆ ಪಾವನ್ ಹೋತೆ ಜಾಯಂಗೆ.
ಯಾಕೆಂದರೆ ಬಾಬಾ ಹೇಳ್ತಾಯಿದ್ರೆ ಎಷ್ಟು ನೀವು ನನ್ನನ್ನು ನೆನಪು ಮಾಡ್ತೀರೋ ಅಷ್ಟು ಪಾವನರಾಗ್ತಾ ಹೋಗ್ತೀರಿ. ऐसे नहीं कि गंगा में स्नान करने से पावन बनेंगे, ಆತ್ಮ ಕಿ ಬಾತ್ ಹೇ ನಾ. ಈ ರೀತಿ ಅಲ್ಲ, ಗಂಗಾ ನದಿಯಲ್ಲೇ ಸ್ನಾನ ಮಾಡೋದ್ರಿಂದ ನಾವು ಪಾವನ ಆಗ್ತೀವಿ ಅಂತ ಅಲ್ಲ. ಯಾಕೆಂದರೆ ಇದೆಲ್ಲ ಆತ್ಮದ ಮಾತು. ಆತ್ಮ ಹಿ ಪತಿತ್ ಆತ್ಮ ಹಿ ಪಾವನ್ ಬಂತಿ ಹೇ, ಅದು ಬಂತಿ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಆತ್ಮನೇ ಪತಿತ ಆಗ್ತದೆ ಮತ್ತು ಆತ್ಮನೇ ಪಾವನ ಆಗ್ತದಲ್ವಾ ಅಂತಾರೆ ಬಾಬಾ. ಬಾಪ್ನೇ ಸಮझाया है ಆತ್ಮ ಏಕ್ ಸ್ಟಾರ್ ಬಿಂದಿ ಹೇ, ಭ್ರುಕ್ಟಿ ಕೆ ಬೀಚ್ ಮೇ ರಾತಿ ಹೇ. ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಮಕ್ಕಳೇ ಆತ್ಮ ಒಂದು ನಕ್ಷತ್ರ ಬಿಂದು ಆಗಿದೆ, ಅದು ಭ್ರುಕುಟಿಯ ಮಧ್ಯದಲ್ಲಿ ಇರ್ತದೆ. ಕಾತೆ ಹೇ ಆತ್ಮ ಸ್ಟಾರ್ ಅತಿ ಸೂಕ್ಷ್ಮ ಹೇ. ಅದಕ್ಕೋಸ್ಕರ ಹೇಳಲಾಗ್ತದೆ ಆತ್ಮ ನಕ್ಷತ್ರ ಸಮಾನ ಅತಿ ಸೂಕ್ಷ್ಮ ಆಗಿದೆ. ತುಮ್ ಬಚ್ಚೆ ಹಿ ಇನ್ ಬಾತೋಂಕು ಸಮಜ್ ಸಕ್ತೆ ಹೋ. ಆದರೆ ಬಾಬಾ ಹೇಳ್ತಿದ್ರೆ ನೀವು ಮಕ್ಕಳೇ ಇವೆಲ್ಲ ಮಾತುಗಳನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಬಾಪ್ ಕಹತೆ ಹೇ ಮೇ ಕಲ್ಪಕ್ಕೆ ಸಂಗಮ್ ಯುಗೆ ಆತಾ ಹೂँ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಉನ್ಹೋನೆ ಫಿರ್ ಕಲ್ಪ ಅಕ್ಷರ ಚೋಡ್ ಯುಗೆ ಯುಗೆ ಅಕ್ಷರ ಲಿಖ ದಿಯಾ ಹೇ. ಆದರೆ ಇವತ್ತು ಜಗತ್ತಿನಲ್ಲಿ ಕಲ್ಪ ಅನ್ನುವಂಥ ಅಕ್ಷರವನ್ನು ಬಿಟ್ಟು ಯುಗ ಯುಗ ಅನ್ನುವಂಥ ಮಾತನ್ನು ಬರೆದ್ಬಿಟ್ಟಿದ್ದಾರೆ. ಅಂದರೆ ಯುಗ ಯುಗದಲ್ಲಿ ಪರಮಾತ್ಮ ಬರ್ತಾನೆ ಅಂತ ಹೇಳಿಬಿಟ್ಟಿದ್ದಾರೆ. ತೋ ಮನುಷ್ಯನೇ ಉಲ್ಟಾ ಸಮಜ್ ಲಿಯಾ ಹೇ. ಈ ರೀತಿ ಮನುಷ್ಯರು ಉಲ್ಟಾ ತಿಳ್ಕೊಂಡಿದ್ದಾರೆ. ಮೇನೆ ಕಹಾ ಹೇ ಕಿ ಕಲ್ಪ ಕಲ್ಪ ಸಂಗಮ್ ಯುಗೆ ಆತಾ ಹೂँ, ಘೋರ್ ಅಂಧಿಯಾರ ಔರ್ ಘೋರ್ ಸೋಚರೆ ಕೆ ಸಂಗಮ್ ಪರ್. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಹೇಳಿದ್ದೇನೆ ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ನಾನು ಬರ್ತೀನಿ. ಅಂದರೆ ಅರ್ಥ ಘೋರ ಅಂಧಕಾರ ಮತ್ತು ಅಪಾರ ಪ್ರಕಾಶದ ಸಂಗಮದಲ್ಲಿ ನಾನು ಬರ್ತೀನಿ. ಬಾಕಿ ಯುಗೆ ಯುಗೆ ಆನೆ ಕಿ ತೋ ದರ್ಕಾರ್ ಹಿ ನಹಿ. ಬಾಕಿ ಬಾಬಾ ಹೇಳ್ತಾ ಇದ್ರೆ ಯುಗ ಯುಗದಲ್ಲಿ ಬರುವ ಅವಶ್ಯಕತೆಯೇ ಇಲ್ಲ. ಸೀಡಿ ಉತ್ತರ್ತೆ ಹಿ ಆತೆ ಹೇ, ಜಬ್ ಪೂರೆ 84 ಕಿ ಸೀಡಿ ಉತ್ತರ್ತೆ ಹೇ ತಬ್ ಬಾಪ್ ಆತೆ ಹೇ. ಬಾಬಾ ಹೇಳ್ತಿದ್ರೆ ಎಲ್ಲರೂ ಏಣಿ ಕೆಳಗಿಳಿತಾನೆ ಬರ್ತಾರೆ. ಯಾವಾಗ ಸಂಪೂರ್ಣ 84 ಜನ್ಮದ ಏಣಿಯನ್ನು ಕೆಳಗಿಳಿತಾರೋ ಆವಾಗ ನಾನು ಬರ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಜ್ಞಾನ ಸಾರಿ ದುನಿಯಾ ಕೆ ಲಿಯೇ ಹೇ. ಬಾಬಾ ಹೇಳ್ತಾ ಇದ್ರೆ ಈ ಜ್ಞಾನ ಇಡೀ ಜಗತ್ತಿಗೋಸ್ಕರ. ಸನ್ಯಾಸಿ ಲೋಗ್ ತೋ ಕಹ ದೇತೆ ಹೇ ಇನ್ಹೋಂ ಕೆ ಚಿತ್ರ ಸಬ್ ಕಲ್ಪನಾ ಹೇ, ಪರಂತು ಕಲ್ಪನಾ ಕಿ ತೋ ಇಸ್ಮೆ ಕೋಯಿ ಬಾತ್ ಹಿ ನಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಸನ್ಯಾಸಿಗಳು ಹೇಳ್ತಾರೆ ಇವ್ರ ಚಿತ್ರಗಳೆಲ್ಲ ಕಲ್ಪನೆ ಅಂತ ಹೇಳ್ತಾರೆ. ಆದರೆ ಬಾಬಾ ಹೇಳ್ತಿದ್ರೆ ಕಲ್ಪನಾ ಕಿತ್ತು ಇಸ್ಮೆ ಕೋಯಿ ಬಾತ್ ಹಿ ನಹಿ. ಕಲ್ಪನೆಯ ಮಾತಂತೂ ಇದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಸಬ್ಕೋ ಸಮझाया जाता है, नहीं तो मनुष्यों को कैसे पता पड़े, इसलिए यह चित्र बनाए गए हैं. ಇದೆಲ್ಲ ಮಾತುಗಳನ್ನು ಬಾಬಾ ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ಆದರೆ ಮನುಷ್ಯರಿಗೆ ಹೆಂಗೆ ಅರ್ಥ ಆಗೋದು, ಅದಕ್ಕೋಸ್ಕರ ಈ ಚಿತ್ರಗಳನ್ನ ಮಾಡಲಾಗ್ತದೆ. ಅದಕ್ಕೋಸ್ಕರ ಈ ಚಿತ್ರಗಳನ್ನ ಮಾಡಲಾಗಿದೆ. ಯಹ ಪ್ರದರ್ಶನಿ ದೇಶ ದೇಶಾಂತರ ಮೇ ಢೇರ್ ಹೋತಿ रहेगी. ಬಾಬಾ ಹೇಳ್ತಿದ್ರೆ ಈ ಪ್ರದರ್ಶನಿಗಳು ದೇಶ ದೇಶಗಳಲ್ಲಿ ಬಹಳಷ್ಟು ಆಗ್ತಾ ಹೋಗ್ತವೆ ಅಂತಾರೆ ಬಾಬಾ. ಬಾಪ್ कहते हैं बहुत भारतवासी बच्चे, बहुत भारतवासी बच्चे बच्चे है तो सब बच्चे ना. ಬಾಬಾ ಹೇಳ್ತಿದ್ರೆ ಮಕ್ಕಳೇ ಬಹಳಷ್ಟು ಭಾರತವಾಸಿ ಮಕ್ಕಳು ಇದ್ದಾರೆ, ಆದರೆ ಎಲ್ಲರೂ ಮಕ್ಕಳೇ ಅಲ್ವಾ ಅಂತಾರೆ ಬಾಬಾ. ಅನೇಕ ಧರ್ಮೋ ಕಾ ಯಹ ಜಾಡ್ ಹೇ. ಅನೇಕ ಧರ್ಮಗಳ ವೃಕ್ಷ ಇದಾಗಿದೆ. ಬಾಪ್ बैठ समझाते हैं यह सबका काम है, सब काम ಚಿತಾ ಪರ್ बैठ ಜಲ್ ಮರೆ ಹೇ. ಬಾಬಾ ಕುಳಿತು ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ನನ್ನ ಮಕ್ಕಳು ಎಲ್ಲರೂ ಕಾಮಚಿತೆ ಮೇಲೆ ಕೂತ್ಕೊಂಡು ಸುಟ್ಟುಬಿಟ್ಟಿದ್ದಾರೆ. सतयुग में जो पहले पहले आते हैं वही फिर पहले पहले द्वापर से लेकर काम अग्नि में जलते हैं, इसलिए काले हो गए हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಸತ್ಯುಗದಿಂದ ಹಿಡಿದು ಸತ್ಯುಗ ಮೇ ಜೋ ಪಹಲೆ ಪಹಲೆ ಆತೆ ಹೇ, ಯಾರು ಸತ್ಯುಗದ ಆರಂಭದಲ್ಲಿ ಬರ್ತಾರೋ ಅವರೇ ಮೊದಲು ಮತ್ತೆ ದ್ವಾಪರದಿಂದ ಹಿಡಿದು ಕಾಮಾಗ್ನಿಯಲ್ಲಿ ಸುಡ್ತಾ ಬರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕಪ್ಪಾಗ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಅಭಿ ಸಬ್ಕಿ ಸದ್ಗತಿ ಹೋನಿ ಹೇ. ಆದರೆ ಈಗ ಸರ್ವರ ಸದ್ಗತಿ ಆಗುವಂಥದ್ದಿದೆ. ತುಮ್ ನಿಮಿತ್ತ ಬಂತೆ ಹೋ. ಸರ್ವರ ಸದ್ಗತಿಗೋಸ್ಕರ ನೀವು ನಿಮಿತ್ತರಾಗ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ತುಮ್ಹಾರೆ ಪಿಚಾಡಿ ಸಬ್ಕಿ ಸದ್ಗತಿ ಹೋನಿ ಹೇ. ನಿಮ್ಮಿಂದ ಮತ್ತೆ ಅನೇಕರ ಸದ್ಗತಿ ನಿಮ್ಮ ಹಿಂದೆ ಆಗುವಂಥದ್ದಿದೆ ಅಂತಾರೆ ಬಾಬಾ. ಬಾಪ್ ಕಿತ್ನಾ ಸಹಜ ರೀತಿ ಸಮझाते ಹೇ. ಬಾಬಾ ಎಷ್ಟು ಸಹಜ ರೀತಿಯಲ್ಲಿ ತಿಳಿಸ್ಕೊಡ್ತಾರೆ. कहते हैं सिर्फ बाप को याद करो. ಬಾಬಾ ಇಷ್ಟೇ ಹೇಳ್ತಾರೆ, ಮಕ್ಕಳೇ ಕೇವಲ
ತಂದೆಯೊಬ್ಬರನ್ನ ನೆನಪು ಮಾಡಿ. ಆತ್ಮನೇ ಹಿ ದುರ್ಗತಿ ಕೋ ಪಾಯ ಹೇ. ಯಾಕೆಂದರೆ ಈ ಸಮಯದಲ್ಲಿ ಆತ್ಮನೇ ದುರ್ಗತಿಯನ್ನು ಹೊಂದಿದೆ. ಆತ್ಮ ಪತಿತ್ ಬನ್ನೆ ಸೆ ಶರೀರ್ ಬಿ ಐಸಾ ಮಿಲ್ತಾ ಹೇ. ಆತ್ಮ ಪತಿತ ಆಗೋದ್ರಿಂದ ಶರೀರನೂ ಅದೇ ರೀತಿ ಸಿಗ್ತದೆ. ಆತ್ಮ ಕೋ ಪಾವನ್ ಬನಾನೆ ಕಿ ಯುಕ್ತಿ ಬಾಬ್ ಬಿಲ್ಕುಲ್ ಸಹಜ ಬತಾತೆ ಹೇ. ಆದರೆ ಆತ್ಮ ಪಾವನ ಆಗುವಂಥ ಯುಕ್ತಿಯನ್ನು ಬಾಬಾ ಸಂಪೂರ್ಣ ಸಹಜವಾಗಿ ತಿಳಿಸ್ಕೊಡ್ತಾರೆ. ತ್ರಿಮೂರ್ತಿ ಕೆ ಚಿತ್ರ ಮೇ ಬ್ರಹ್ಮ ಕಾ ಚಿತ್ರ ದೇಖ್ ಮನುಷ್ಯ ಹಾಯ್ ಹಾಯ್ ಮಚಾ ದೇತೆ ಹೇ. ಇನ್ನು ಬಾಬಾ ಚಿತ್ರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ತ್ರಿಮೂರ್ತಿಯ ಚಿತ್ರದಲ್ಲಿ ಬ್ರಹ್ಮರವರ ಚಿತ್ರವನ್ನು ನೋಡಿ ಮನುಷ್ಯರು ಹಾಯ್ ಹಾಯ್ ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಇನ್ಕೋ ಬ್ರಹ್ಮ ಕ್ಯೂ ಕಾತೆ ಹೋ. ಇವರನ್ನು ನೀವು ಯಾಕೆ ಬ್ರಹ್ಮ ಅಂತ ಹೇಳ್ತೀರಿ ಅಂತಾರೆ. ಬ್ರಹ್ಮ ತೋ ಸೂಕ್ಷ್ಮೋತನವಾಸಿ ದೇವತಾ ಹೇ, ಯಹ ಕಹಾಸೆ ಆಯಾ. ಯಾಕಂದರೆ ಬ್ರಹ್ಮ ಅಂತೂ ಸೂಕ್ಷ್ಮೋತನವಾಸಿ ದೇವತೆ. ಅವರು ಇಲ್ಲಿಂದ ಎಲ್ಲಿ ಬಂದರು, ಹೆಂಗೆ ಬಂದರು, ಎಲ್ಲಿಂದ ಬಂದರು ಅಂತ ಹೇಳ್ತಾರೆ. ಯಹ ದಾದಾ ತೋ ನಾಮಿ ಗ್ರಾಮಿ ಹಿತ. ಯಾಕೆಂದರೆ ಈ ದಾದಾ ಲೇಖರಾಜ್ ಅವರು ಹೆಸರುವಾಸಿಯಾಗಿದ್ದರು. ಅಖಬಾರೋ ಮೇ ಸಬ್ ಜಗ ಪಡಾತಾ ಏಕ್ ಜೌಹರಿ ಕಾತಾ ಹೇ ಮೇ ಶ್ರೀ ಕೃಷ್ಣ ಹೂँ, हमको 16,108 ರಾಣಿಯಾ ಚಾಹೆ, ಬಡಾ ಹಂಗಾಮ ಮಚ್ ಗಯಾ ತಾ ಭಗಾನೆ ಕಾ. ಬಾಬಾ ತಿಳಿಸ್ಕೊಡ್ತಿದ್ರೆ ಪತ್ರಿಕೆಗಳಲ್ಲಿಯೂ ಎಲ್ಲ ಸ್ಥಳದಲ್ಲಿ ಈ ರೀತಿ ಬಂದುಬಿಟ್ಟಿತ್ತು. ಒಬ್ಬ ವಜ್ರದ ವ್ಯಾಪಾರಿ ಇದ್ದಾರೆ. ಅವರು ತಮ್ಮನ್ನು ತಾವು ಶ್ರೀಕೃಷ್ಣ ಅಂತ ಹೇಳ್ತಾರೆ. ಅವರಿಗೆ 16,108 ರಾಣಿಯರು ಬೇಕಂತ ಬಹಳಷ್ಟು ಗಲಾಟೆ ಆ ಸಮಯದಲ್ಲಿ ನಡೆದಿತ್ತು. ಅಷ್ಟೇ ಅಲ್ಲ, ಅವರು ಓಡಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಗಲಾಟೆನೂ ನಡೆದಿತ್ತು. ಅಂದರೆ ಮಹಿಳೆಯರನ್ನ ಓಡಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಗಲಾಟೆನೂ ನಡೆದಿತ್ತು. ಅಬ್ ಏಕ್ ಕಿಸೆ ಮಾತಾ ಕೌನ್ ಮಾರೆ. ಬಾಬಾ ಹೇಳ್ತಿದ್ರೆ ಒಬ್ಬೊಬ್ಬರಿಗೆ ಕುತ್ಕೊಂಡು ಯಾರು ತಲೆ ಚಚ್ಕೊಳ್ಳೋರು, ಯಾರು ತಿಳಿಸೋರು ಅಂತಿದ್ದಾರೆ ಬಾಬಾ. ಇತ್ನೆ ಡೇರ್ ಮನುಷ್ಯ ಆಬೂ ಮೇ ಬಿ ಕೋಯಿ ಆತೆ ಹೇ ತೋ ಉನ್ಕೋ ಜಟ್ ಕಹತೆ ಹೇ ಔರ್ ಬ್ರಹ್ಮ ಕುಮಾರಿಯೋಂ ಕೆ ಪಾಸ್ ಜಾತೆ ಹೋ ವಹ ತೋ ಜಾದೂ ಕರ್ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಷ್ಟೊಂದು ಮನುಷ್ಯರಿದ್ದಾರೆ. ಆಬೂ ಮೇ ಬಿ ಕೋಯಿ ಆತೆ ಹೇ. ಇನ್ನು ಮಧುಬನಕ್ಕೆ ಆಬೂಗೆ ಯಾರಾದರೂ ಬಂದರೂ ಅವ್ರಿಗೂ ತಕ್ಷಣ ಹೇಳ್ತಾರೆ, ನೀವು ಬ್ರಹ್ಮಕುಮಾರಿಯರ ಬಳಿ ಹೋಗ್ತೀರಾ, ಅವರು ಏನು ಮಾಡ್ತಾರೆ, ಜಾದು ಕರ್ದೇತಿ ಹೇ, ಅವ್ರು ನಿಮಗೆ ಜಾದು ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಸ್ತ್ರೀ ಪುರುಷಕ್ಕೂ ಬಾಯಿ ಬಹನ್ ಬನಾದೇತಿ ಹೇ. ಇನ್ನು ಸ್ತ್ರೀ ಪುರುಷರಿಗೆ ಸೋದರ ಸೋದರಿಯನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಲಂಬಿ ಚೌಡಿ ಬಾತ್ ಬನಾಕರ್ ಮಾತಾ ಖರಾಬ್ ಕರ್ದೇತೆ ಹೇ. ಇನ್ನೂ ಹೆಚ್ಚು ಉದ್ದ ಅಗಲದ ಮಾತುಗಳನ್ನ ಮಾಡಿ ಎಲ್ಲರ ತಲೆನೇ ಕೆಡಿಸ್ಬಿಡ್ತಾರೆ ಅಂತ ಹೇಳುತ್ತಿದ್ದಾರೆ ಬಾಬಾ. ಬಾಪ್ ಕಹತೆ ಹೇ ತುಮ್ ಮುಜೆ ಜ್ಞಾನ್ ಸಾಗರ್ ವರ್ಡ್ ಆಲ್ ಮೈಟಿ ಅಥಾರಿಟಿ ಕಹತೆ ಹೋ. ಆದರೆ ಬಾಬಾ ಹೇಳ್ತಿದ್ರೆ, ಮಕ್ಕಳೇ ನೀವು ನನ್ನನ್ನು ಜ್ಞಾನ ಸಾಗರ ಅಥವಾ ವರ್ಡ್ ಆಲ್ ಮೈಟಿ ಅಥಾರಿಟಿ ಅಂತ ನೀವು ಹೇಳ್ತೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ವರ್ಡ್ ಆಲ್ ಮೈಟಿ ಅರ್ಥಾತ್ ಸರ್ವಶಕ್ತಿವಾನ್, ಸ ವೇದೋ ಶಾಸ್ತ್ರೋ ಆದಿಕೋ ಜಾನ್ಯವಾಲ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವರ್ಡ್ ಆಲ್ ಮೈಟಿ ಅಥಾರಿಟಿ ಅಂದರೆ ಅರ್ಥ ಬಾಬಾ ಹೇಳ್ತಿದ್ರೆ ಸರ್ವಶಕ್ತಿವಂತ, ಎಲ್ಲ ವೇದ ಶಾಸ್ತ್ರಗಳನ್ನೆಲ್ಲವನ್ನು ಅರಿತಂಥವರು. ಬಡೇ ವಿದ್ವಾನ್ ಕೋ ಬಿ ಅಥಾರಿಟಿ ಕಹತೆ ಹೇ ಕ್ಯೋಂಕಿ ವಹ ಸಬ್ ವೇದೋ ಶಾಸ್ತ್ರೋ ಆದಿ ಕೋ ಪढ़ते हैं, फिर बनारस में जाकर टाइटल ले आते हैं. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವರ್ಡ್ ಬಡೇ ವಿದ್ವಾನ್ ಕೋ ಬಿ ಅಥಾರಿಟಿ ಕಹತೆ ಹೇ. ಇವತ್ತು ಜಗತ್ತಿನಲ್ಲಿ ದೊಡ್ಡ ದೊಡ್ಡ ವಿದ್ವಾನರಿಗೂ ಅಥಾರಿಟಿ ಉಳ್ಳಂಥವ್ರು ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲ ವೇದ ಶಾಸ್ತ್ರಗಳನ್ನೆಲ್ಲ ಓದಿರ್ತಾರೆ. ಮತ್ತು ಬನಾರಸ್ಗೆ ಹೋಗಿ ಅಲ್ಲಿ ಬಿರುದುಗಳನ್ನ ತೆಗೆದುಕೊಂಡು ಬರ್ತಾರೆ. ಮಹೋಪಾಧ್ಯಾಯ ಶ್ರೀ ಶ್ರೀ 108 ಸರಸ್ವತಿ ಯಹ ಸಬ್ ಟೈಟಲ್ಸ್ ವಹಾ ಹಿ ಮಿಲ್ತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಬಿರುದುಗಳನ್ನು ಬನಾರಸ್ನಲ್ಲಿ ಹೋಗಿ ತೆಗೆದುಕೊಂಡು ಬರ್ತಾರೆ. ಯಾಕೆಂದರೆ ಬಾಬಾ ಹೇಳ್ತಿದ್ರೆ ಮಹೋಪಾಧ್ಯಾಯ ಮತ್ತು ಶ್ರೀ ಶ್ರೀ 108 ಸರಸ್ವತಿ ಅಥವಾ ಇವೆಲ್ಲ ಬಿರುದುಗಳು ಅಲ್ಲೇ ಸಿಗ್ತವೆ ಅಂತ ಹೇಳ್ತಿದ್ದಾರೆ ಬಾಬಾ. ಜೋ ಬಹುತ್ ಹುಷಾರ್ ಹೋತೆ ಹೇ ಉನ್ಕೋ ಬಡಾ ಟೈಟಲ್ ಮಿಲ್ತಾ ಹೇ. ಯಾರು ಬಹಳಷ್ಟು ಜಾಣರಿರ್ತಾರೋ ಅವ್ರಿಗೆ ಬಹಳ ದೊಡ್ಡ ಬಿರುದು ಸಿಗ್ತದೆ. ಶಾಸ್ತ್ರೋं में जनक के लिए लिखा हुआ है, उसने कहा कि सच्चा ब्रह्म ज्ञान कोई हमको सुनाए. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಶಾಸ್ತ್ರಗಳಲ್ಲೂ ನೀವು ಕೇಳಿರಬೇಕು, ಜನಕನಿಗೆ ಹೇಳಲಾಗ್ತದೆ, ಅವ್ರು ಏನು ಹೇಳಿದ್ರು, ನನಗೆ ಸತ್ಯ ಬ್ರಹ್ಮಜ್ಞಾನವನ್ನು ಯಾರಾದರೂ ಹೇಳಿ ಅಂತ.
ಅಬ್ ಬ್ರಹ್ಮ ಜ್ಞಾನ ತೋ ಹೈ ನಹಿ. ಆದರೆ ಶಿವಬಾಬಾ ಹೇಳ್ತಾರೆ ಈ ಜಗತ್ತಿನಲ್ಲಿ ಎಲ್ಲೂ ಬ್ರಹ್ಮಜ್ಞಾನ ಅಂತೂ ಇಲ್ಲ. ಬಾತೆ ಸಾರಿ ಯಾಕಿ ಹೇ, ಎಲ್ಲ ಮಾತಿರೋದು ಈ ಸಂಗಮ ಯುಗದ್ದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಹಾನಿ ಬಡಿ ಬನಾ ದಿ ಹೇ, ಶಂಕರ್ ಪಾರ್ವತಿ ಕಿ ಬಿ ಕಹಾನಿ ಲಿಖಿ ಹುಯಿ ಹೇ. ದೊಡ್ಡ ದೊಡ್ಡ ಕಥೆಗಳನ್ನು ಮಾಡಿದ್ದಾರೆ ಅಂತಾರೆ ಬಾಬಾ. ಇನ್ನು ಶಂಕರ ಪಾರ್ವತಿಯ ಕಥೆಯನ್ನು ಬರೆದಿದ್ದಾರೆ. ವಿಕಾರಿ ಕಹಾನಿಯ ಬೈಟ್ ಬನಾಯಿ ಹೇ, ಕಿತ್ನಿ ಕಹಾನಿಯ ಬೈಟ್ ಬನಾಯಿ ಹೇ. ಎಷ್ಟೊಂದು ಕಥೆಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಶಂಕರ್ನೆ ಪಾರ್ವತಿ ಕು ಕಥಾ ಸುನಾಯಿ, ವಾಸ್ತವ ಮೇ ಥಾ ಶಿವ್ ಉನ್ಹೋನೆ ಫಿರ್ ಶಂಕರ್ ಪಾರ್ವತಿ ಕಾ ನಾಮ್ ದೇ ದಿಯಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಶಂಕರ ಪಾರ್ವತಿಗೆ ಕಥೆಯನ್ನು ತಿಳಿಸಿದ ಅಂತಲೂ ಹೇಳ್ತಾರೆ. ಆದರೆ ವಾಸ್ತವಿಕವಾಗಿ ಶಿವ ಅವರನ್ನು ಮತ್ತೆ ಶಂಕರ ಪಾರ್ವತಿ ಅನ್ನುವಂಥ ಹೆಸರನ್ನು ಅವರಿಗೆ ಕೊಟ್ಬಿಟ್ಟಿದ್ದಾರೆ ಅಂತಾರೆ ಬಾಬಾ. ಭಾಗವತ್ ಆದಿ ಮೇ ಯಹ ಸಬ್ ಇಸ್ ಸಮಯ ಕಿ ಬಾತ್ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಭಾಗವತ ಇತ್ಯಾದಿಯಲ್ಲಿ ಈ ಸಮಯದ ಮಾತುಗಳು ಇದ್ದಾವೆ ಅಂತಾರೆ ಬಾಬಾ. ಫಿರ್ ಕಹಾನಿ ಮೇ ಬತಾತೆ ಹೇ ಉನ್ಕೋ ಖ್ಯಾಲ್ ಆಯಾ ರಾಜಾ ಕೋ ಯಹ ಜ್ಞಾನ್ ಜಾಕರ್ ಸುನಾವ್. ಆದರೆ ಕತೆಗಳಲ್ಲಿ ಬರೆದ್ಬಿಟ್ಟಿದ್ದಾರೆ ಅವ್ರಿಗೆ ಈ ರೀತಿ ವಿಚಾರ ಬಂತು, ರಾಜನಿಗೆ ಹೋಗಿ ಈ ಜ್ಞಾನವನ್ನು ತಿಳಿಸ್ಬೇಕು ಅಂತ. ಬಾಪಿ ಸಮಜಾತೆ ಹೇ ರಾಜಾಂಕೋ ಜಾಕರ್ ಜ್ಞಾನ ದೋ. ಹಾಗೆ ಬಾಬಾನು ನಮಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ರಾಜರ ಬಳಿ ಹೋಗಿ ನೀವು ಜ್ಞಾನವನ್ನು ಕೊಡಿ ಅಂತ ಹೇಳ್ತಾರೆ. ತುಮ್ಹಾರಿ ಹೇ ಸೂರ್ಯವಂಶಿತೆ, ತುಮ್ ಹಿ ಸೂರ್ಯವಂಶಿತೆ ಫಿರ್ ಚಂದ್ರವಂಶಿ ವೈಶ್ಯವಂಶಿ ಶೂದ್ರವಂಶಿ ಬನೆ. ಬಾಬಾ ತಿಳಿಸ್ತಾ ಇದ್ದರೆ ನೀವೇ ಸೂರ್ಯವಂಶಿಗಳಾಗಿದ್ರಿ, ಆಮೇಲೆ ಚಂದ್ರವಂಶಿಗಳು ಮತ್ತು ವೈಶ್ಯವಂಶಿ ಶೂದ್ರವಂಶಿಗಳಾದ್ರಿ ಅಂತಾರೆ ಬಾಬಾ. ತುಮ್ಹಾರಿ ರಾಜಧಾನಿ ಹಿ ಚಟ್ ಹೋ ಗಯಿ ಹೇ. ಈಗಂತೂ ನಿಮ್ಮ ರಾಜಧಾನಿನೇ ಸಂಪೂರ್ಣ ಸಮಾಪ್ತಿಯಾಗಿದೆ, ಇಲ್ದಂಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆ ಫಿರ್ ಸೂರ್ಯವಂಶಿ ರಾಜಧಾನಿ ನೇನಾ ಹೋತೋ ಪುರುಷಾರ್ಥಕರು. ಮತ್ತೆ ಈಗ ಆ ಸೂರ್ಯವಂಶಿ ರಾಜ್ಯವನ್ನು ಪಡ್ಕೊಳ್ಬೇಕಂದ್ರೆ ಪುರುಷಾರ್ಥ ಮಾಡಿ ಅಂತಿದ್ದಾರೆ ಬಾಬಾ. ರಾಜಯೋಗ ಸಿಖಾನೆ ವಾಲ ಬಾಬಾ ಆಯಾ ಹುವಾ ಹೇ. ಈಗ ರಾಜಯೋಗವನ್ನು ಕಲಿಸುವಂಥ ತಂದೆ ಪುನಃ ಬಂದಿದ್ದಾರೆ. ಫಿರ್ ಆಕರ್ ಬೇಹದ್ ಕಾ ಸ್ವರಾಜ್ ಲೋ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬಾ ಬಂದಿದ್ದಾರೆ ಅಂದಮೇಲೆ ಪುನಃ ಬಂದು ಬೇಹದ್ದಿನ ತಂದೆಯಿಂದ ಸ್ವರಾಜ್ಯವನ್ನು ಪಡ್ಕೊಳ್ಳಿ. ರಾಜಾओं ಪಾಸ್ ಬಿ ಬಹುತ್ ಚಿಟ್ಟಿಯಾ ಜಾತಿ ಹೇ ಫಿರ್ ಉನ್ಕೋ ಮಿಲ್ತಿ ತೊಡೆ ಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ರಾಜರ ಬಳಿನೂ ಎಷ್ಟೆಲ್ಲ ಪತ್ರಗಳು ಬರ್ತವೆ, ಆದರೆ ಅವ್ರಿಗೇನಾದರೂ ಸಿಗುತ್ತಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಉನ್ಕೆ ಪ್ರೈವೇಟ್ ಸೆಕ್ರೆಟರಿ ಚಿಟ್ಟಿಯಾ ದೇಖ್ತೆ ಹೇ. ಇನ್ನು ಅವರ ಪ್ರೈವೇಟ್ ಸೆಕ್ರೆಟರಿ ಯಾರು ಇರ್ತಾರೋ ಅವರಿಗೆ ಬರೆದಂಥ ಪತ್ರಗಳನ್ನ ಓದ್ತಾರೆ. ಕಿತ್ನಿ ಚಿಟ್ಟಿಯಾ ಫೇಂಕ್ ದೇತೆ ಹೇ. कोई को भी कोई में ऐसी ज़रूरी बात होती है तो उनको लिखा देते हैं. कहते हैं अष्टवक्रा ने जनक को सेकंड में जीवन मुक्ति का साक्षात्कार कराया. बाबा ತಿಳಿಸ್ಕೊಡ್ತಿದ್ರೆ कोई में ऐसी ಜರೂರಿ ಬಾತ್ ಹೋತಿ ಹೇ. ಯಾರಲ್ಲಾದರೂ ಇಂಥದ್ದೇನಾದರೂ ವಿಶೇಷವಾದಂಥ ಹೇಳಲೇಬೇಕಾದಂತಹ ಮಾತಿತ್ತು ಅಂದರೆ ಉನ್ಕೋ ದಿಖಾ ದೇತೆ ಹೇ, ಅವರಿಗೆ ತೋರಿಸ್ಬಿಡ್ಲಾಗ್ತದೆ. ಕಾತೆ ಹೇ ಅಷ್ಟವಕ್ರನೇ, ಅಷ್ಟವಕ್ರ ಜನಕನಿಗೆ ಒಂದು ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿಯನ್ನು ಕೊಟ್ಟ, ಅದರ ಸಾಕ್ಷಾತ್ಕಾರವನ್ನು ಮಾಡಿಸಿದ್ರು ಅಂತ ಹೇಳ್ತಾರೆ. ಯಹ ಬಿ ಅಬ್ ಹೇ. ಇವೆಲ್ಲ ಮಾತುಗಳು ಈ ಸಮಯದ್ದು ಅಂತಾರೆ ಬಾಬಾ. ಅಬ್ ಬಾಪ್ बैठ अब बाप कितने अच्छी तरह बैठ तुमको समझाते हैं. ಈಗ ಬಾಬಾ ಎಷ್ಟು ಚೆನ್ನಾಗಿ ಕುತ್ಕೊಂಡು ನಮಗೆ ತಿಳಿಸ್ತಾ ಇದ್ದಾರೆ. ಜೋ ಸಮಜ್ನೆ ವಾಲೆ ನಹಿ ಹೇ ವಹಾ ಯಹ ದೇಖ್ತೆ रहेंगे. ಬಾಬಾ ತಿಳಿಸ್ಕೊಡ್ತಾರೆ ಯಹ ವಹ ದೇಖ್ತೆ रहेंगे. ಯಾರು ತಿಳ್ಕೊಳ್ಳೋ ಅಂಥವ್ರು ಇದ್ದಾರೋ ಅವರು ತಿಳ್ಕೊಳ್ತಾ ಇರ್ತಾರೆ. ಇನ್ನು ಉಳಿದವರು ತಿಳುವಳಿಕೆಯಲ್ಲಿ ಬರಲಿಲ್ಲ ಅಂದರೆ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ ಅಂತಾರೆ ಬಾಬಾ. ಬಾಬಾ ಜಟ್ ಸಮಜ್ ಜಾತೆ ಹೇ, ಇನ್ಕಿ ಬುದ್ಧಿ ಮೇ ಕುಚ್ बैठता नहीं है. ಅಂಥವ್ರು ನೋಡಿದ ತಕ್ಷಣ ಬಾಬನಿಗೆ ಅರ್ಥ ಆಗಿಬಿಡ್ತದೆ ಈ ಮಗುವಿನಲ್ಲಿ ಈ ಬುದ್ಧಿಯಲ್ಲಿ ಏನೂ ಕುತ್ಕೊಳ್ತಾ ಇಲ್ಲ. ಬಾಬಾ ಚಾರೋ ತರಫ್ ದೇಖ್ತೆ ಭಿ ಹೇ, ಸಭಿ ಅಚ್ಚಿ ತರಹ ಸುನ್ತೆ ಹೇ. ಬಾಬಾ ನಾಲ್ಕು ಕಡೆ ನೋಡ್ತಾ ಇರ್ತಾರೆ, ಎಲ್ಲರೂ ಚೆನ್ನಾಗಿ ಜ್ಞಾನವನ್ನು ಕೇಳ್ತಾ ಇದ್ದಾರಾ. ಉನ್ಕಿ ಬುದ್ಧಿ ಮೇ
चारों तरफ बाबा देखते भी है, सभी अच्छी तरह सुनते हैं, इनकी बुद्धि कहाँ भटकती रहती है. ಬಾಬಾ 4 ಕಡೆ ನೋಡ್ತಾ ಇರ್ತಾರೆ, ಎಲ್ಲ ಮಕ್ಕಳು ಕೇಳ್ತಾ ಇದ್ದಾರಾ ಅಂತ, ಅಥವಾ ಇವ್ರ ಬುದ್ಧಿ ಎಲ್ಲಾದರೂ ಅಲ್ದಾಡ್ತಾ ಇದೆಯಾ ಅಂತ. ಉಬಾಸಿ ದೇತೆ ರಾತೆ ಹೇ, ಇನ್ನು ಕೆಲವರು ಕಳಿಸ್ತಾ ಇರ್ತಾರೆ, ಧ್ಯಾನ್ ಬುದ್ಧಿ ಮೇ ನಹಿ ಬೇಟೆಗಾ ತೋ ಜುಟ್ಕೆ ಖಾತೆ रहेंगे ನುಕ್ಸಾನ್ ಹೋ ಜಾತಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಕುತ್ಕೊಳ್ಳಿಲ್ಲ ಅಂದರೆ ನಿಮ್ಮಷ್ಟಕ್ಕೆ ನೀವೇ ಹಾನಿ ಮಾಡ್ಕೊಳ್ತೀರಿ. ಮತ್ತು ಬಾಬಾ ಹೇಳ್ತಾ ಇದ್ದರೆ ಅವರು ಬುದ್ಧಿ ಅಲ್ಲಿ ಅಲ್ದಾಡ್ತಾ ಇರ್ತದೆ, ತುಕ್ಕಡಿಸ್ತಾ ಇರ್ತಾರೆ. ಅಂದಮೇಲೆ ಅವರು ತುಕ್ಕಡಿಸ್ತಾ ತಮಗೆ ತಾವೇ ಹಾನಿಯನ್ನು ಮಾಡ್ಕೊಂಡು ಬಿಡ್ತಾರೆ. ಕರಾಚಿ ಮೇ ಇನ್ ಬಚ್ಚೋಂ ಕಿ ಭಟ್ಟಿ ಥಿ, कोई झुटका खाता था तो फिर झट बाहर निकाला जाता था. ಬಾಬಾ ಹೇಳ್ತಾರೆ, ಕರಾಚಿಯಲ್ಲಿ ಮಕ್ಕಳದ್ದು ಬಟ್ಟಿ ಮಾಡಲಾಗಿತ್ತು. ಆ ಸಮಯದಲ್ಲಿ ಯಾರಾದರೂ ತೂಕುಡಿಸೋದಕ್ಕೆ ಶುರು ಮಾಡಿದರೆ ಅವನ್ನ ಎಬ್ಬಿಸಿ ತಕ್ಷಣ ಹೊರಗಡೆ ಕಳಿಸ್ತಾ ಇದ್ರು. ಅಪ್ನೆ ಹಿ बैठते थे, अपने ही बैठते थे, बाहर का कोई आता नहीं था. ನಮ್ಮವರೇ ಎಲ್ಲರೂ ಬಟ್ಟೆಯಲ್ಲಿ ಕೂತ್ಕೊಂಡಿರ್ತಿದ್ರು, ಹೊರಗಿನ ಜನ ಯಾರೂ ಬರ್ತಾ ಇರಲಿಲ್ಲ. ಶುರು ಮೇ ಇನ್ಹೋಂ ಕಾ ಬಡಾ ಪಾಠ ಚಲಾ ಹೇ, ಲಂಬಿ ಹಿಸ್ಟ್ರಿ ಹೇ. ಬಾಬಾ ಹೇಳ್ತಿದ್ರೆ, ಯಜ್ಞದ ಆರಂಭದಲ್ಲಿ ಇವ್ರದ್ದು ಬಹಳಷ್ಟು ಪಾತ್ರ ನಡೆದಿದೆ, ಬಹಳ ಶ್ರೇಷ್ಠ ಪಾತ್ರ ನಡೆದಿದೆ, ಬಹಳ ದೊಡ್ಡ ಹಿಸ್ಟ್ರಿ ಇದೆ ಅಂತಾರೆ ಬಾಬಾ. ಶುರು ಮೇ ತೋ ಬಚ್ಚಿಯಾ ಬಹುತ್ ಧ್ಯಾನ್ ಮೇ ಚಲಿ ಜಾತಿ ಥಿ. ಆರಂಭದಲ್ಲಿ ಮಕ್ಕಳು ಬಹಳಷ್ಟು ಧ್ಯಾನದಲ್ಲಿ ಹೋಗ್ತಾ ಇದ್ರು. ಅಭಿ ತಕ್ ಬಿ ಖಾತೆ ರಾತೆ ಹೇ ಜಾದೂ ಹೇ. ಆದರೆ ಇಲ್ಲಿಯವರೆಗೂ ಜನ ಮತ್ತೆ ಹೇಳ್ತಾ ಇರ್ತಾರೆ, ಜಾದೂ ಇದೆ ಇಲ್ಲಿ ಅಂತ. ಪರಂಪಿತ ಪರಮಾತ್ಮಕ್ಕೂ ಜಾದೂಗರ್ ಕಾ ಹೇನಾ ಶಿವಬಾಬಾ ದೇಖ್ತೆ ಹೇ, ಇನ್ಕಾ ಬಹುತ್ ಪ್ರೇಮ್ ಹೇ ತೋ ದೇಖ್ನೆ ಸೆ ಹಿ ಜಟ್ ಧ್ಯಾನ್ ಮೇ ಚಲೆ ಜಾತೆ ಹೇ. ಪರಂಪಿತ ಪರಮಾತ್ಮನಿಗೆ ಜಾದೂಗಾರ ಅಂತಲೂ ಹೇಳ್ತಾರಲ್ವಾ. ಆದರೆ ಶಿವಬಾಬನು ನೋಡ್ತಾ ಇರ್ತಾರೆ, ಬಹಳಷ್ಟು ಪ್ರೀತಿ ಇತ್ತು ಅಂದರೆ ನೋಡ್ತಾ ನೋಡ್ತಾ ತಕ್ಷಣ ಅವರು ಧ್ಯಾನಾವಸ್ಥೆಯಲ್ಲಿ ಹೋಗ್ಬಿಡ್ತಾರೆ. ವೈಕುಂಠ ತೋ ಭಾರತವಾಸಿಯೋಂಕು ಬಹುತ್ ಪ್ಯಾರ ಹೇ. ಯಾಕೆಂದರೆ ಬಾಬಾ ಹೇಳ್ತಿದ್ರೆ, ವೈಕುಂಠ ಅಂತೂ ಭಾರತವಾಸಿಗಳಿಗೆ ಬಹಳಷ್ಟು ಪ್ರಿಯ ಆಗಿದೆ. ಕೊಯ್ ಮರ್ತಾ ಹೇ ತೋ ಭಿ ಕಾತೆ ಹೇ ವೈಕುಂಠವಾಸಿ ಹುವಾ, ಸ್ವರ್ಗವಾಸಿ ಹುವಾ. ಬಾಬಾ ಹೇಳ್ತಾ ಇದ್ರೆ, ಇಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಹೇಳ್ತಾರೆ ವೈಕುಂಠವಾಸಿಗಳಾದರು ಅಂತ ಹೇಳ್ತಾರೆ, ಇಲ್ಲ ಸ್ವರ್ಗವಾಸಿಗಳಾದರು ಅಂತಲೂ ಹೇಳ್ತಾರೆ. ಅಭಿ ಯಹ ತೋ ಹೈ ಹಿ ನರಕ್, ಸಬ್ ನರಕವಾಸಿ ಹೇ. ಆದರೆ ಇದಂತೂ ಇಲ್ಲಿರುವುದು ಇದು ನರಕ ಆಗಿದೆ ಅಂತಾರೆ ಬಾಬಾ. ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ. ತಪ್ ತೋ ಕಾತೆ ಹೇ ಫಲಾನಾ ಫಲಾನಾ ಸ್ವರ್ಗವಾಸಿ ಹುವಾ. ಅದಕ್ಕೋಸ್ಕರ ಹೇಳ್ತಾರೆ ಇಂಥವರು ಸ್ವರ್ಗವಾಸಿಗಳಾದರು ಅಂತ. ಪರಂತು ಸ್ವರ್ಗ ಮೇ ತೋ ಕೋಯಿ ಜಾತಾ ಹಿ ನಹಿ ಹೇ. ಆದರೆ ಬಾಬಾ ಹೇಳ್ತಿದ್ರೆ, ಯಾರೂ ಸ್ವರ್ಗದಲ್ಲಿ ಅಂತೂ ಈಗಲೇ ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಬ್ಬಿ ಸಿರ್ಫ್ ಯಹ ತುಮ್ ಜಾನ್ತೆ ಹೋ ಹಮ್ ಸ್ವರ್ಗವಾಸಿ ಥೇ, ಫಿರ್ 84 ಜನ್ಮಲೆ ನರಕವಾಸಿ ಬನ್ ಗಯೇ ಹೇ. ಈಗ ನಿಮಗೆ ಗೊತ್ತಿದೆ, ಬಾಬಾ ಹೇಳ್ತಿದ್ರೆ ನಾವೇ ಸ್ವರ್ಗವಾಸಿಗಳಾಗಿದ್ವಿ, ಮತ್ತು ನಾವು ನರಕವಾಸಿಗಳು ನಾವೇ ಆಗಿದ್ದೇವೆ. ಅಬ್ ಫಿರ್ ಬಾಬಾ ಸ್ವರ್ಗವಾಸಿ ಬನಾ ರಹೇ ಹೇ. ಮತ್ತೆ ಈಗ ಬಾಬಾ ಸ್ವರ್ಗವಾಸಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಸ್ವರ್ಗ ಮೇ ಹೇ ರಾಜಧಾನಿ, ರಾಜಧಾನಿ ಮೇ ಬಹುತ್ ಪದ್ ಹೇ. ಬಾಬಾ ಹೇಳ್ತಿದ್ರೆ, ಸ್ವರ್ಗದಲ್ಲಿರುವುದು ರಾಜಧಾನಿ, ರಾಜಧಾನಿಯಲ್ಲಿಯೂ ಅನೇಕ ಪದವಿಗಳಿದ್ದಾವೆ ಅಂತಾರೆ ಬಾಬಾ. ಪುರುಷಾರ್ಥ ನರಸೆ ನಾರಾಯಣ್ ಬನ್ನ ಹೇ. ಆದರೆ ನೀವು ಪುರುಷಾರ್ಥ ಮಾಡಿ ನರನಿಂದ ನಾರಾಯಣ ಆಗಬೇಕು. ಉನ್ಕಾ ತುಮ್ ಜಾನ್ತೆ ಹೋ ಯಹ ಮಮ್ಮಾ ಬಾಬಾ ಬಹುತ್ तुम जानते हो यह मम्मा बाबा भविष्य में लक्ष्मी नारायण बनते हैं. ಬಾಬಾ ತಿಳಿಸ್ತಾ ಇದ್ದಾರೆ, ಈ ಮಮ್ಮ ಬಾಬಾರವರು ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರಾಗ್ತಾರೆ. ಅಭಿ ಪುರುಷಾರ್ಥ ಕರ್ ರಹೇ ಹೇ, ಇಸ್ಲಿಯೇ ಅಭಿ ಪುರುಷಾರ್ಥ ಕರ್ ರಹೇ ಹೇ, ಇಸ್ಲಿಯೇ ಕಹಾ ಜಾತಾ ಹೇ ಫಾಲೋ ಫಾದರ್ ಮದರ್. ಈಗಿನ್ನೂ ಪುರುಷಾರ್ಥ ಮಾಡ್ತಾ ಇರುವ ಕಾರಣ ಮಾತ್ಪಿತಾರವನ್ನು ಅನುಕರಣೆ ಮಾಡಿ ಅಂತ ಹೇಳಲಾಗ್ತದೆ. ಜೈಸೆ ಯಾ ಪುರುಷಾರ್ಥ ಕರ್ತೆ ಹೇ ತುಮ್ ಭಿ ಕರೋ. ಹೇಗೆ ಬ್ರಹ್ಮ ತಂದೆ ಪುರುಷಾರ್ಥ ಮಾಡ್ತಾಯಿದ್ರು ಹಾಗೆ ನೀವು ಮಾಡ್ರಿ ಅಂತಾರೆ ಬಾಬಾ. ಯಹ ಬಿ ಯಾದ್ ಮೇ रहने ಹೇ, ಯಾದ್ ಮೇ ರಹತೆ ಹೇ, ಸ್ವದರ್ಶನ್ ಚಕ್ರಧಾರಿ ಬಂತೆ ಹೇ. ಬಾಬಾ ತಿಳಿಸ್ಕೊಳ್ತಾ ಇದ್ದಾರೆ, ಇಲ್ಲಿಯೂ ನೀವು ತಂದೆಯ ನೆನಪಿನಲ್ಲಿರ್ತೀರಿ. ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಅಂತ ಹೇಳಲಾಗ್ತದೆ. ತುಮ್ ಬಾಪ್ ಕೋ ಯಾದ್ ಕರೋ ಅವ್ರ ವರ್ಷೆ ಕೋ
ಯಾದ್ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ನೀವು ತಂದೆಯನ್ನು ನೆನಪು ಮಾಡಿ, ಇನ್ನು ಆಸ್ತಿಯನ್ನು ನೆನಪು ಮಾಡಿ, ತ್ರಿಕಾಲದರ್ಶಿ ಬನು, ತ್ರಿಕಾಲದರ್ಶಿಗಳಾಗಿ. ತುಮಕೋ इस सारे चक्र का नॉलेज है, तुम्हारे तरस तुम इससे इसमें तत्पर रहो और को समझाते रहो. ಬಾಬಾ ತಿಳಿಸ್ಕೊಡ್ತಾರೆ, ನಿಮ್ಮಲ್ಲಿ ಇಡೀ ಚಕ್ರದ ಜ್ಞಾನ ಇದೆ ಅಂದಮೇಲೆ ಇದರಲ್ಲೇ ತತ್ಪರರಾಗಿರಿ ಮತ್ತು ಅನ್ಯ ಆತ್ಮಗಳಿಗೂ ಇದನ್ನು ತಿಳಿಸ್ತಾ ಇರಿ. इस पतित सृष्टि में ही लोग रहेंगे तो और कोई धंधा आदि याद नहीं पड़ेगा. ಬಾಬಾ ತಿಳಿಸ್ಕೊಡ್ತಾರೆ, ಈ ಸೇವೆಯಲ್ಲಿನೇ इस सर्विस में ही लगे रहेंगे तो और कोई धंधा आदि याद नहीं पड़ेगा. ಈ ಸೇವೆಯಲ್ಲೇ ನೀವು ಯಾವಾಗ ತೊಡಗಿರ್ತೀರೋ ಆವಾಗ ಅನ್ಯ ಉದ್ಯೋಗ ವ್ಯವಹಾರಗಳು ಯಾವುವು ನೆನಪಿನಲ್ಲಿ ಬರೋದಿಲ್ಲ. ಅಚ್ಚಾ मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणೆಗೋಸ್ಕರ ಮುಖ್ಯ ಸಾರ. फर्स्ट पॉइंट, सत्युग में ऊंच पद पाने के लिए माता पिता को पूरा फॉलो करना है. ಸತ್ಯುಗದಲ್ಲಿ ಉನ್ನತ ಪದವಿಯನ್ನು ಪಡೆದುಕೊಳ್ಳಲು ಮಾತಪಿತಾರವರನ್ನು ಸಂಪೂರ್ಣ ಅನುಕರಣೆ ಮಾಡಿ. ಉನ್ಕೆ ಸಮಾನ್ ಪುರುಷಾರ್ಥ ಕರ್ನಾ ಹೇ, ಸೇವಾ ಮೇ ತತ್ಪರ रहना है. ಅವರ ಸಮಾನ ಪುರುಷಾರ್ಥ ಮಾಡಿ ಸೇವೆಯಲ್ಲಿ ತತ್ಪರರಾಗಿರಿ. ಏಕಾಗ್ರ ಹೋ ಪಢಾಯಿ ಕರ್ನಿ ಹೇ, ಏಕಾಗ್ರರಾಗಿ ಶಿಕ್ಷಣವನ್ನು ಓದಿ. सेकंड पॉइंट, याद का सच्चा सच्चा चार्ट रखना है. ನೆನಪಿನ ಸತ್ಯ ಸತ್ಯ ಚಾರ್ಟನ್ನು ಇಡಿ. अपने को आत्मा समझ बाप को याद करना है, देह व देहदारियों को याद नहीं करना है. ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು, ದೇಹ ಅಥವಾ ದೇಹದಾರಿಗಳನ್ನು ನೆನಪು ಮಾಡಬಾರದು. वरदान, अपने हाईएस्ट पोजीशन में स्थित रहकर हर संकल्प बोल और कर्म करने वाले संपूर्ण निर्विकारी भव. ತಮ್ಮ ಶ್ರೇಷ್ಠವಾದಂತಹ ಸ್ಥಿತಿಯಲ್ಲಿ ಸ್ಥಿತರಾಗಿ ಪ್ರತಿಯೊಂದು ಸಂಕಲ್ಪ ಮಾತು ಮತ್ತು ಕರ್ಮವನ್ನು ಮಾಡುವಂತಹ ಸಂಪೂರ್ಣ ನಿರ್ವಿಕಾರಿಗಳು ಆಗಿ. ಸಂಪೂರ್ಣ ನಿರ್ವಿಕಾರಿ ಅರ್ಥಾತ್ किसी भी परसेंट में कोई भी विकार तरफ आकर्षण न जाए. ಸಂಪೂರ್ಣ ನಿರ್ವಿಕಾರಿಗಳು ಅಂದರೆ ಅರ್ಥ, ಯಾವ ಪರ್ಸೆಂಟ್ನಲ್ಲಿನೂ ಯಾವ ವಿಕಾರದ ಕಡೆಗೆ ಆಕರ್ಷಣೆ ಆಗಬಾರ್ದು. ಕಬಿ ಉನ್ಕೆ ವಶೀಭೂತ್ ನ ಹೋ, ಎಂದು ಆ ವಿಕಾರಗಳಿಗೆ ವಶೀಭೂತರಾಗಬಾರ್ದು. ಹೈಯೆಸ್ಟ್ ಪೊಸಿಷನ್ ವಾಲಿ ಆತ್ಮಾಯೇ कोई साधारण संकल्प भी नहीं कर सकते. ಹೈಯೆಸ್ಟ್ ಪೊಸಿಷನ್ನಲ್ಲಿರುವಂತಹ ಆತ್ಮಗಳು ಸಂಕಲ್ಪದಲ್ಲಿಯೂ ಸಾಧಾರಣ ಸಂಕಲ್ಪವನ್ನು ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ತೋ ಜಬ್ कोई भी संकल्प व कर्म करते हो तो चेक करो कि जैसा ऊंच नाम वैसा ऊंच काम है. ಅದಕ್ಕೋಸ್ಕರ ಯಾವಾಗ ಯಾವುದೇ ಸಂಕಲ್ಪ ಅಥವಾ ಕರ್ಮವನ್ನು ಮಾಡಬೇಕಾದ್ರೆ ಚೆಕ್ ಮಾಡಿಕೊಳ್ರಿ, ನಾನು ಶ್ರೇಷ್ಠಾತಿ ಶ್ರೇಷ್ಠ, ಊಂಚ ನಾಮ್ ಜೈಸಾ ಊಂಚ ಕಾಮ್ ಹೇ, ನಂದು ಎಷ್ಟು ಉನ್ನತವಾದಂಥ ಹೆಸರಿದೆಯೋ ಅದೇ ರೀತಿ ನನ್ನ ಕೆಲಸ ಇದೆಯಾ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅಗರ್ ನಾಮ್ ಊಂಚ ಕಾಮ್ ನೀಚ ತೋ ನಾಮ್ ಬದ್ನಾಮ್ ಕರ್ತೆ ಹೋ. ಒಂದು ವೇಳೆ ಹೆಸರು ಉನ್ನತವಾಗಿಟ್ಕೊಂಡು ನಿಮ್ಮ ಕಾರ್ಯವನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಹೆಸರಿಗೆ ಕಳಂಕ ತರ್ತೀರಿ. ಇಸ್ಲಿಯೇ लक्ष्य प्रमाण लक्षण धारण करो, तब कहेंगे संपूर्ण निर्विकारी अर्थात होलिएस्ट आत्ಮ. ಅದಕ್ಕೋಸ್ಕರ ನೀವೀಗ ಯಾವ ಲಕ್ಷ್ಯ ಇಟ್ಕೊಂಡಿರ್ತೀರೋ ಲಕ್ಷ್ಯ ಪ್ರಮಾಣವಾಗಿ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳ್ರಿ. ಆವಾಗ ಹೇಳಲಾಗ್ತದೆ ಸಂಪೂರ್ಣ ನಿರ್ವಿಕಾರಿಗಳು ಅರ್ಥಾತ್ ಹೋಲಿಯಸ್ಟ್ ಆತ್ಮ, ಅರ್ಥಾತ್ ಸಂಪೂರ್ಣ ಪವಿತ್ರ ಆತ್ಮ. वरदान, कर्म करते करन करावन हार बाप की स्मृति रहे तो स्व पुरुषार्थ और योग का बैलेंस ठीक रहेगा. ಕರ್ಮ ಮಾಡುತ್ತಾ ಮಾಡಿಸುವಂತಹ ತಂದೆಯ ಸ್ಮೃತಿ ಇದ್ದಾಗ ಸ್ವಪುರುಷಾರ್ಥ ಮತ್ತು ಯೋಗದ ಸಮತೋಲನೆ ಸರಿಯಾಗಿ ಇರುವುದು.
ये अव्यक्त इशारे ज्वाला स्वरूप स्थिति में रह ಶಕ್ತಿಶಾಲಿ ಯಾದ್ का ಅನುಭವ करो. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವವನ್ನು ಮಾಡಿ. जैसे अग्नि में कोई भी चीज़ डालने से उसका नाम रूप गुण सब बदल जाता है, ऐसे जब आपके याद की लगन की अग्नि में पड़ते हो तो परिवर्तन हो जाते हो, मनुष्य से देवता बन जाते. ಹೇಗೆ ಯಾವುದೇ ಒಂದು ಅಗ್ನಿಯಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ಹಾಕಿದರೆ ಅದರ ನಾಮ ರೂಪ ಗುಣ ಎಲ್ಲವೂ ಬದಲಾಗ್ಬಿಡ್ತದೋ, ಅದೇ ರೀತಿ ತಂದೆಯನ್ನು ನೆನಪು ಮಾಡೋದ್ರಿಂದ ಅಥವಾ ನನ್ನ ತಂದೆ ನೆನಪಿನ ಲಘನ್ನ ಅಗ್ನಿಯಿಂದ ಎಲ್ಲವೂ ಏನಾಗ್ತದೆ, ಅಗ್ನಿ ಬೀಳೋದ್ರಿಂದ ಪರಿವರ್ತನೆ ಆಗಿಬಿಡ್ತದೆ. ಮನುಷ್ಯ ಸೆ ಬ್ರಾಹ್ಮಣ್ ಬನ್ ಜಾತೆ, ಫಿರ್ ಬ್ರಾಹ್ಮಣ್ ಸೆ ಫರಿಸ್ತಾ ಸೋ ದೇವತಾ ಬನ್ ಜಾತೆ ಹೇ. ಆಗ ನೀವು ಮನುಷ್ಯರಿಂದ ಬ್ರಾಹ್ಮಣರು, ಬ್ರಾಹ್ಮಣರಿಂದ ಫರಿಸ್ತೆಗಳು, ಫರಿಸ್ತೆಗಳಿಂದ ದೇವತೆಗಳಾಗ್ತೀರಿ. ಜೈಸೆ ಕಚ್ಚಿ मिट्टी को सांचे में डालकर आग में डालते हैं तो ढेर बन जाती. ಹೇಗೆ ಕಚ್ಚಾ ಮಣ್ಣನ್ನು ಅಚ್ಚಿನಲ್ಲಿ ಹಾಕಿದಾಗ ಮತ್ತೆ ಅದನ್ನು ಬೆಂಕಿಯಲ್ಲಿ ಹಾಕಿದ್ರು ಅಂದರೆ ಅದರ ನಂತರ ಅದು ಇಟ್ಟಂಗೆ ಆಗಿಬಿಡ್ತದೆ. ऐसे यह भी परिवर्तन हो जाता, इसलिए इस याद को ही ज्वाला स्वरूप कहा जाता है. ಹಾಗೆ ಬಾಬಾ ಹೇಳ್ತಾ ಇದ್ದರೆ ಇದು ಐಸೆ ಯಹ ಬಿ ಪರಿವರ್ತನ ಹೋ ಜಾತ, ಇಲ್ಲಿನೂ ಆ ರೀತಿ ಪರಿವರ್ತನೆ ಆಯಿತು ಅಂದರೆ ಇಸ್ಲಿ ಇಸ್ ಯಾದಕ್ಕೋ ಹಿ ಜ್ವಾಲಾರೂಪ್ ಕಹ ಜಾತ ಹೇ. ಪರಿವರ್ತನೆ ಆಗ್ತದೆ ಅಂದರೆ ಈ ನೆನಪಿಗೆ ಜ್ವಾಲಾರೂಪ ಅಂತ ಹೇಳಲಾಗ್ತದೆ. ಅಚ್ಚಾ, ಓಂ ಶಾಂತಿ.
ಬಾಬಾ ಚಮತ್ಕಾರವ ಮಾಡಿದೆ ನೀ ಚಮತ್ಕಾರವ ಮಾಡಿದೆ ನಮ್ಮ ಬಾಳನೆಲ್ಲ ನೀ ಸುಖಮಯ ಮಾಡಿದೆ ನಮ್ಮ ಬಾಳನೆಲ್ಲ ಸುಖಮಯ ಮಾಡಿದೆ ಓ ಬಾಬಾ ಶಿವ ಬಾಬಾ ಚಮತ್ಕಾರವ ಮಾಡಿದೆ ನೀ ಚಮತ್ಕಾರವ ಮಾಡಿದೆ ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು ಲೋಕೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು ಸಂತಸದಿ ಹಾಡುತ್ತಿಹೆನು ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು ಸಂತಸದಿ ಹಾಡುತ್ತಿಹೆನು
ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಮಕ್ಕಳಿಗಿಲ್ಲ